ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ತಮಿಳ್ ಕ್ರೈಮ್ ಥ್ರಿಲ್ಲರ್ ಮೂವಿ 11 ಸ್ಟೋರಿನ ನೋಡೋಣ. ಇದರ IMDb ರೇಟಿಂಗ್ 7.4 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭದಲ್ಲೇ ಚೆನ್ನೈನ ಒಂದು ಅರಣ್ಯ ಪ್ರದೇಶವನ್ನ ತೋರಿಸ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಒಂದು ಡೆಡ್ ಬಾಡಿಯನ್ನ ತಗೊಂಡು ಬರ್ತಾನೆ. ಈತ ಈ ಡೆಡ್ ಬಾಡಿಗೆ ಬೆಂಕಿ ಹಚ್ಚಿ ಸುಟ್ಟು ಬಿಡ್ತಾನೆ. ಸೊ ಇದು ಈಗ ಪೊಲೀಸರಿಗೆ ಗೊತ್ತಾಗುತ್ತೆ. ಆದ್ರೆ ಆ ಬಾಡಿ ಪೂರ್ತಿಯಾಗಿ ಸುಟ್ಟೋಗಿರುತ್ತೆ. ಇದರಿಂದ ಆ ಬಾಡಿ ಯಾರ್ದು ಅಂತ ಗುರುತು ಹಚ್ಚಕ್ಕೂ ಆಗ್ತಿರಲ್ಲ. ಈಗ ಸೀನ್ ಒಂದು ಬ್ಯಾಂಕ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಕೆಲವು ರಾಬರ್ಸ್ ಬ್ಯಾಂಕ್ ಅಲ್ಲಿ ರಾಬರಿ ಮಾಡ್ತಿರ್ತಾರೆ. ಇವರಲ್ಲಿ ಕೆಲವರು ಬ್ಯಾಂಕ್ ಮ್ಯಾನೇಜರ್ ನ ಗನ್ ಪಾಯಿಂಟ್ ನಲ್ಲಿ ತಗೊಂಡು ಲಾಕರ್ ರೂಮ್ ಗೆ ಕರ್ಕೊಂಡು ಹೋಗ್ತಾರೆ. ಆಗ ಹೊರಗೆ ಇದ್ದ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿದ್ದ ಒಬ್ಬ ಕಳ್ಳನಿಂದ ಗನ್ ತಗೊಳಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ಕಳ್ಳ ಸೆಕ್ಯೂರಿಟಿ ಗಾರ್ಡ್ ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇವರು ಈಗ ಕ್ಯಾಶ್ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಈಗ ಸೀನ್ ಅಸಿಸ್ಟೆಂಟ್ ಕಮಿಷನರ್ ಅರವಿಂದ್ ಕಡೆ ಶಿಫ್ಟ್ ಆಗುತ್ತೆ. ಬ್ಯಾಂಕ್ ರಾಬರಿ ಬಗ್ಗೆ ಅರವಿಂದ್ಗೆ ಗೊತ್ತಾದಾಗ ಆತ ಸೀದಾ ಕಳ್ಳರು ಇದ್ದ ಲೊಕೇಶನ್ ಗೆ ಹೋಗ್ತಾನೆ. ಅರವಿಂದ್ ನೋಡಿ ಅವರು ಈತನಿಗೆ ನಮ್ಮ ಲೊಕೇಶನ್ ಹೇಗೆ ಗೊತ್ತಾಯ್ತು ಅಂತ ಶಾಕ್ ಆಗ್ತಾರೆ. ಆಗ ಅರವಿಂದ್, ಪೊಲೀಸರಂದ್ರೆ ಕಳ್ಳರಿಗಿಂತ ಒಂದು ಹೆಜ್ಜೆ ಮುಂದೆ ಇರ್ತೀವಿ. ನಿಮ್ಮ ಗ್ಯಾಂಗ್ ಇದೇ ರೀತಿ ಮೊದಲು ಒಂದು ಬ್ಯಾಂಕ್ ನ ಲೂಟಿ ಮಾಡಿದ್ರಿ. ಆಗ ನಮ್ಮ ಟೀಮ್ ಈ ಬ್ಯಾಂಕ್ ನ ಜ್ಯುವೆಲರಿಯಲ್ಲಿ ಟ್ರ್ಯಾಕಿಂಗ್ ಡಿವೈಸ್ ಹಾಕಿದ್ರು. ಸೊ ಅದನ್ನ ಫಾಲೋ ಮಾಡ್ಕೊಂಡು ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅವರು ಅರವಿಂದ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಅರವಿಂದ್ ಒಬ್ಬನೇ ಅವರನ್ನೆಲ್ಲ ಹೊಡಿತಾನೆ. ಆಮೇಲೆ ತನ್ನ ಟೀಮ್ ನ ಕರೆದು ಅವರನ್ನ ಅರೆಸ್ಟ್ ಮಾಡ್ತಾನೆ. ಸೊ ಇನ್ನು ಅರವಿಂದ್ ಬಗ್ಗೆ ನೋಡೋದಾದ್ರೆ ಈತ ಒಬ್ಬ ಹಾನೆಸ್ಟ್ ಅಂಡ್ ಬ್ರೇವ್ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಇಲ್ಲಿವರೆಗೆ ಅರವಿಂದ್ ತಗೊಂಡ ಯಾವ ಕೇಸ್ ಅನ್ಸಾಲ್ವ್ಡ್ ಆಗಿರಲ್ಲ. ಇದರಿಂದ ಅರವಿಂದ್ಗೆ ಡಿಪಾರ್ಟ್ಮೆಂಟ್ ನಲ್ಲಿ ಒಳ್ಳೆ ಹೆಸರಿರುತ್ತೆ. ಇನ್ನೊಂದು ಕಡೆ ಆ ಕಿಲ್ಲರ್ ಕೊಲೆಗಳನ್ನ ಮಾಡ್ತಾ ಸೇಮ್ ಪ್ಯಾಟರ್ನ್ ನಲ್ಲಿ ಬಾಡಿ ಸುಡ್ತಿರ್ತಾನೆ. ಇಲ್ಲಿವರೆಗೆ ಕಿಲ್ಲರ್ 6 ಕೊಲೆಗಳನ್ನ ಮಾಡಿರ್ತಾನೆ. ಸೊ ಈ ಕೇಸ್ ಮೇಲೆ SI ಕುಮಾರ್ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಆತನಿಗೆ ಇಲ್ಲಿವರೆಗೆ ಯಾವ ಲೀಡ್ ಸಿಕ್ಕಿರಲ್ಲ. ಸೊ ಈಗ ಮೇಲಿಂದನೂ ಕೇಸ್ ಸಾಲ್ವ್ ಮಾಡುವಂತೆ ಕುಮಾರ್ಗೆ ತುಂಬಾ ಪ್ರೆಷರ್ ಬರ್ತಿರುತ್ತೆ. ಒಂದು ದಿನ ಕುಮಾರ್ ಮನೆಯಲ್ಲಿದ್ದಾಗ ಅವನಿಗೆ ಒಂದು ಕಾಲ್ ಬರುತ್ತೆ. ಆ ಕಡೆ ಇದ್ದ ವ್ಯಕ್ತಿ ಒಂದು ಲೊಕೇಶನ್ ಹೇಳಿ ಇಲ್ಲಿ ಒಂದು ಡೆಡ್ ಬಾಡಿ ಇದೆ ಅಂತ ಹೇಳ್ತಾನೆ. ಆಗ ಕುಮಾರ್ ಆ ಲೊಕೇಶನ್ಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಯಾರು ಇರಲ್ಲ. ಆಗ ಕುಮಾರ್ ಹಿಂದೆ ಆ ಕಿಲ್ಲರ್ ಕಾರ್ ಬೀಳುತ್ತೆ. ಕುಮಾರ್ ಕಿಲ್ಲರ್ ಇಂದ ತಪ್ಪಿಸಿಕೊಳ್ತಿರುವಾಗ ಅವನ ಕಾರಿಗೆ ಆಕ್ಸಿಡೆಂಟ್ ಆಗಿ ಕುಮಾರ್ನ ಹಾಸ್ಪಿಟಲ್ಗೆ ಜಾಯಿನ್ ಮಾಡ್ತಾರೆ. ಕುಮಾರ್ ಮತ್ತೆ ಈ ಕೇಸ್ ಮೇಲೆ ವರ್ಕ್ ಮಾಡೋ ಪೊಸಿಷನ್ ಅಲ್ಲಿ ಇರೋದಿಲ್ಲ. ಆಗ ಈ ಕೇಸ್ನ ಅರವಿಂದ್ಗೆ ಕೊಡ್ತಾರೆ. ಅರವಿಂದ್ಗೂ ಈ ಕೇಸ್ ಹೊಸದಾಗಿರುತ್ತೆ. ಏಕೆಂದ್ರೆ ಇದಕ್ಕಿಂತ ಮುಂಚೆ ಅರವಿಂದ್ ಇಂತ ಕೇಸ್ನ ನೋಡಿರಲ್ಲ. ಸೊ ಈಗ ಅರವಿಂದ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ. ಅರವಿಂದ್ಗೆ ಮನೋಹರ್ ಎಂಬ ಒಬ್ಬ ಅಸಿಸ್ಟೆಂಟ್ ಇರ್ತಾನೆ. ಮನೋಹರ್ ಅರವಿಂದ್ಗೆ ಕೇಸ್ ಡೀಟೇಲ್ಸ್ ಕೊಡ್ತಾನೆ. ಮತ್ತು ಈ ಕ್ರಿಮಿನಲ್ ಯಾವ ಎವಿಡೆನ್ಸ್ ಬಿಟ್ಟಿಲ್ಲ. ಇವನನ್ನ ಹಿಡಿಯೋದು ತುಂಬಾ ಕಷ್ಟ. ಇದೊಂದು ಪರ್ಫೆಕ್ಟ್ ಕ್ರೈಮ್ ಆಗಿರ್ಬೋದು ಅಂತ ಹೇಳ್ತಾನೆ. ಆಗ ಅರವಿಂದ್, ಪರ್ಫೆಕ್ಟ್ ಕ್ರೈಮ್ ಅನ್ನೋದು ಇರಲ್ಲ. ನಾವು ಯಾವುದೋ ಒಂದು ಎವಿಡೆನ್ಸ್ ನ ಮಿಸ್ ಮಾಡಿರ್ತೀವಿ. ಒಂದು ಸಾರಿ ಅದು ಸಿಕ್ಕರೆ ಮಿಕ್ಕ ಲಿಂಕ್ ಎಲ್ಲ ತಂತಾನೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾನೆ. ಆಗ ಮನೋಹರ್ಗೆ ಮನೆಯಿಂದ ಕಾಲ್ ಬರುತ್ತೆ. ಮನೋಹರ್ ಮಗ ಊಟ ಮಾಡಲ್ಲ ಅಂತ ಹಠ ಮಾಡ್ತಿರ್ತಾನೆ. ಆಗ ಮನೋಹರ್ ಅರವಿಂದ್ಗೆ, ನನ್ನ ಹೆಂಡತಿ ಸತ್ ಮೇಲೆ ನನ್ನ ಮಗನ್ನ ನಾನೇ ನೋಡ್ಕೋತಿದ್ದೀನಿ. ಅವನು ನಾನೆಲ್ದೆ ಊಟ ಮಾಡಲ್ಲ ಅಂತ ಹೇಳ್ತಾನೆ. ಆಗ ಅರವಿಂದ್, ಪರವಾಗಿಲ್ಲ, ನೀನು ಮನೆಗೆ ಹೋಗು, ನಾಳೆ ಮೀಟ್ ಆಗೋಣ ಅಂತ ಹೇಳ್ತಾನೆ. ಸೊ ಈಗ ಮಾರನೇ ದಿನ ಅರವಿಂದ್ ಡ್ಯೂಟಿಗೆ ಹೋಗ್ತಿದ್ದಾಗ ಅವನ ಕಾರ್ ಕೆಟ್ಟೋಗುತ್ತೆ. ಆಗ ಅರವಿಂದ್ ದಾರಿಯಲ್ಲಿ ಲಿಫ್ಟ್ ಕೇಳ್ತಾನೆ. ಆಗ ಅಲ್ಲಿ ಒಂದು ಕಾರ್ ಬಂದು ನಿಲ್ಲುತ್ತೆ. ಅದರಲ್ಲಿ ಸಂಜನಾ ಅನ್ನೋ ಹುಡುಗಿ ಇರ್ತಾಳೆ. ಸಂಜನಾನ ನೋಡಿ ಅರವಿಂದ್ ಮೂಡ್ ಅಪ್ಸೆಟ್ ಆಗುತ್ತೆ. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಇಲ್ಲಿ ಸಂಜನಾ ಮತ್ತು ಅರವಿಂದ್ ಮೊದಲು ಹೇಗೆ ಮೀಟ್ ಆದ್ರು ಅಂತ ತೋರಿಸ್ತಾರೆ. ಕೆಲವು ದಿನಗಳ ಹಿಂದೆ ಸಂಜನಾ ಒಂದು ರೆಸ್ಟೋರೆಂಟ್ಗೆ ಹೋಗಿರ್ತಾಳೆ. ಇಲ್ಲಿ ಸಂಜನಾ ತಂದೆ ತಾಯಿ ಸಂಜನಾ ಮದುವೆ ಆಗೋಕೆ ಒಬ್ಬ ಹುಡುಗನನ್ನ ನೋಡಿರ್ತಾರೆ. ಸೊ ಈಕೆ ಅವನನ್ನ ಮೀಟ್ ಆಗಲು ಬಂದಿರ್ತಾಳೆ. ಸಂಜನಾ ತಂದೆ ಹುಡುಗ ಗ್ರೇ ಕಲರ್ ಶರ್ಟ್ ಹಾಕೊಂಡು ಬರ್ತಾನೆ ಅಂತ ಹೇಳಿರ್ತಾನೆ. ಸೊ ಇಲ್ಲಿ ಒಂದು ಟೇಬಲ್ ಮೇಲೆ ಗ್ರೇ ಕಲರ್ ಶರ್ಟ್ ಹಾಕೊಂಡು ಕೂತಿದ್ದ ಅರವಿಂದ್ ನ ನೋಡಿ ಸಂಜನಾ ಅವನ ಹತ್ರ ಹೋಗಿ ಮಾತಾಡ್ತಾಳೆ. ಸಂಜನಾಗೆ ಅರವಿಂದ್ ನ ನೋಡಿ ಒನ್ ಸೈಡ್ ಲವ್ ಆಗುತ್ತೆ. ಆದ್ರೆ ಅರವಿಂದ್, ನಾನು ನೀವಂದುಕೊಂಡ ಹುಡುಗ ಅಲ್ಲ ಅಂತ ಹೇಳ್ತಾನೆ. ಆದ್ರೆ ಸಂಜನಾ, ಅದೇನೇ ಇರ್ಲಿ, ನನಗೆ ನಿಮ್ಮ ಮೇಲೆ ಲವ್ ಆಗಿದೆ. ಈಗ ನಾನು ನಿಮ್ಮನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಇವರು ಮಾತಾಡ್ತಿದ್ದಾಗ ಅಲ್ಲಿ ಕೆಲವು ರೌಡಿಗಳು ಅರವಿಂದ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಏಕೆಂದರೆ ಅರವಿಂದ್ ಇವರ ಬಾಸ್ ನ ಜೈಲಿಗೆ ಹಾಕ್ಸಿರ್ತಾನೆ. ಆದ್ರೆ ಅರವಿಂದ್ ಅವರನ್ನೆಲ್ಲ ಹೊಡೆದು ಓಡಿಸ್ಬಿಡ್ತಾನೆ. ಇದನ್ನ ನೋಡಿ ಸಂಜನಾ ತುಂಬಾ ಇಂಪ್ರೆಸ್ ಆಗ್ತಾಳೆ. ಮತ್ತು ಸಂಜನಾಗೆ ಇಲ್ಲಿ ಅರವಿಂದ್ ಒಬ್ಬ ಪೊಲೀಸ್ ಆಫೀಸರ್ ಅಂತ ಗೊತ್ತಾಗುತ್ತೆ. ಸೀನ್ ಈಗ ಪ್ರೆಸೆಂಟ್ ಡೇಗೆ ಬರುತ್ತೆ. ಇಲ್ಲಿ ಅರವಿಂದ್ಗೆ ಬೇರೆ ಆಪ್ಷನ್ ಇಲ್ಲದೆ ಸಂಜನಾ ಕಾರಲ್ಲಿ ಕೂತ್ಕೋತಾನೆ. ಇದರಿಂದ ಸಂಜನಾ ತುಂಬಾ ಖುಷಿ ಆಗ್ತಾಳೆ. ಇನ್ನೊಂದು ಕಡೆ ಅದೇ ದಿನ ರಾತ್ರಿ ಕಿಲ್ಲರ್ ಬಸ್ ಸ್ಟಾಪ್ಗೆ ಹೋಗ್ತಾನೆ. ಇಲ್ಲಿ ಒಬ್ಬ ವ್ಯಕ್ತಿ ಕೂತಿರ್ತಾನೆ. ಕಿಲ್ಲರ್ ಅವನಿಗೆ ಕರೆಂಟ್ ಶಾಕ್ ಕೊಟ್ಟು ಮೂರ್ಛೆ ಹೋಗುವಂತೆ ಮಾಡಿ ತನ್ನ ಕಾರ್ ಡಿಕ್ಕಿಯಲ್ಲಿ ಹಾಕಿ ತಗೊಂಡು ಹೋಗ್ಬಿಡ್ತಾನೆ. ಈಗ ಮಾರನೇ ದಿನ ಪೊಲೀಸರಿಗೆ ಆ ವ್ಯಕ್ತಿ ಡೆಡ್ ಬಾಡಿ ಸಿಗುತ್ತೆ. ಇದು ಒಂದು ಕ್ಲೋಸ್ ಫ್ಯಾಕ್ಟರಿ ಆಗಿರುತ್ತೆ. ಸೊ ಈಗ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಆಗ ಮೊದಲ ಬಾರಿಗೆ ಪೊಲೀಸರಿಗೆ ಒಂದು ಬ್ರೇಕ್ ಥ್ರೂ ಸಿಗುತ್ತೆ. ಏಕೆಂದರೆ ಈ ವ್ಯಕ್ತಿ ಬಾಡಿಯಲ್ಲಿ ನೀ ಸರ್ಜರಿ ಆಗಿರುತ್ತೆ. ಡಾಕ್ಟರ್ಗೆ ಇಲ್ಲಿ ಮೆಟಲ್ ಪ್ಲೇಟ್ ಸಿಗುತ್ತೆ. ಅರವಿಂದ್ ಅದನ್ನ ತಗೊಂಡು ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ ಹೋಗ್ತಾನೆ. ಡಾಕ್ಟರ್ ಮೆಟಲ್ ಪ್ಲೇಟ್ ನ ನೋಡಿ, ಈ ಕಂಪನಿ ಇಂಥ ಪ್ಲೇಟ್ ಗಳನ್ನ ಕೇವಲ 40 ಮಾಡಿತ್ತು. ನಾನು ಇದನ್ನ ಯಾರಿಗೆ ಹಾಕಿದ್ರು ಅಂತ ತಿಳ್ಕೊಂಡು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತಾನೆ. ಅರವಿಂದ್ ಅಲ್ಲಿಂದ ಹೊರಗೆ ಬಂದಾಗ ಇದೇ ಹಾಸ್ಪಿಟಲ್ ನಲ್ಲಿ ಅರವಿಂದ್ ಮನೋಹರ್ನ ನೋಡ್ತಾನೆ. ಮನೋಹರ್ ತುಂಬಾ ಟೆನ್ಷನ್ ನಲ್ಲಿರೋ ತರ ಕಾಣ್ತಿರ್ತಾನೆ.
ಮನೋಹರ್ ಡಾಕ್ಟರ್ ಹತ್ರ ಮಾತಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ. ಆಗ ಅರವಿಂದ್ ಮನೋಹರ್ ಮಾತಾಡಿದ್ದ ಡಾಕ್ಟರ್ ಹತ್ರ ಹೋಗಿ ಅವನಿಗೆ ಏನಾಗಿದೆ ಅಂತ ಕೇಳ್ತಾನೆ. ಆಗ ಡಾಕ್ಟರ್ ಅರವಿಂದ್ಗೆ ಮನೋಹರ್ಗೆ ಒಂದು ರೇರ್ ಹಾರ್ಟ್ ಪ್ರಾಬ್ಲಮ್ ಇದೆ, ಅದಕ್ಕೆ ಆದಷ್ಟು ಬೇಗ ಅವರ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ಇಲ್ಲಾಂದ್ರೆ ಅವರು ಸತ್ತೋಗ್ತಾರೆ, ಆದ್ರೆ ಡೋನರ್ ಸಿಗ್ತಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅರವಿಂದ್ಗೆ ತುಂಬಾ ಬೇಜಾರಾಗುತ್ತೆ. ಈಗ ಡಾಕ್ಟರ್ ಅರವಿಂದ್ಗೆ ಆ 40 ಜನ ನೀ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ ಪೇಷಂಟ್ ಲಿಸ್ಟ್ ಕಳಿಸ್ತಾನೆ. ಅರವಿಂದ್ ಆ ಲಿಸ್ಟ್ ಚೆಕ್ ಮಾಡಿ ಅದರಲ್ಲಿ 7 ಜನರನ್ನ ಸೆಲೆಕ್ಟ್ ಮಾಡ್ತಾನೆ. ಆಮೇಲೆ ಅವನು ಒಂದೊಂದಾಗಿ ಎಲ್ಲರ ಅಡ್ರೆಸ್ಗೆ ಹೋಗಿ ಚೆಕ್ ಮಾಡ್ತಾನೆ. ಎಲ್ಲರೂ ಬದುಕಿರ್ತಾರೆ. ಆದ್ರೆ ಅರವಿಂದ್ 7ನೇ ವ್ಯಕ್ತಿ ಶುಭಾಂಕರ್ ಹತ್ರ ಹೋದಾಗ ಈತ ಇನ್ನೂ ಬದುಕಿರ್ತಾನೆ ಮತ್ತು ಈತ ತನ್ನ ಸರ್ಜರಿ ಆದ ಜಾಗ ಕೂಡ ತೋರಿಸ್ತಾನೆ. ಆದ್ರೆ ಈತ ಅರವಿಂದ್ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತಿರಲ್ಲ. ಆಗ ಅರವಿಂದ್ ಆತನಿಗೆ ನೀರು ತರೋಕೆ ಹೇಳ್ತಾನೆ. ಆತ ನೀರು ತರೋಕೆ ಒಳಗೆ ಹೋದಾಗ ಅರವಿಂದ್ ಅವನ ಮನೆಯಲ್ಲಿ ಸರ್ಚ್ ಮಾಡಿ ಅಲ್ಲಿಂದ ಹೊರಗೆ ಬರ್ತಾನೆ. ಈಗ ಮಾರನೇ ದಿನ ಅರವಿಂದ್ಗೆ ಇನ್ನೊಂದು ಸುಟ್ಟ ಬಾಡಿ ಸಿಗುತ್ತೆ. ಅದನ್ನ ನೋಡಿ ಡಾಕ್ಟರ್ ಇದು ಒಂದು ಹುಡುಗಿಯ ಬಾಡಿ ಅಂತ ಹೇಳ್ತಾನೆ. ಆದ್ರೆ ಅವರಿಗೆ ಇದು ಯಾರು ಅಂತ ಗೊತ್ತಾಗಲ್ಲ. ಆಗ ಅರವಿಂದ್ಗೆ ಒಬ್ಬ ಭಿಕ್ಷುಕನ ಬಗ್ಗೆ ಗೊತ್ತಾಗುತ್ತೆ. ಈತ ಪೊಲೀಸರಿಗೆ ನಿನ್ನೆ ರಾತ್ರಿ ಒಂದು ಹುಡುಗಿ ಬಸ್ ಸ್ಟಾಪ್ ಅಲ್ಲಿ ಕೂತಿದ್ದಾಗ ಒಬ್ಬ ಮಾಸ್ಕ್ ಹಾಕೊಂಡ ವ್ಯಕ್ತಿ ಬಂದು ಆ ಹುಡುಗಿನ ತನ್ನ ಕಾರ್ ಡಿಕ್ಕಿಯಲ್ಲಿ ಹಾಕೊಂಡು ಹೋದ ಅಂತ ಹೇಳ್ತಾನೆ. ಆಗ ಅರವಿಂದ್ ಆ ಹುಡುಗಿನ ಮೊದಲು ಎಲ್ಲಿಯಾದರೂ ನೋಡಿದ್ಯಾ ಅಂತ ಕೇಳ್ತಾನೆ. ಆಗ ಆ ಭಿಕ್ಷುಕ ಆ ಹುಡುಗಿ ಡೈಲಿ ಸ್ಕೂಟಿ ತಗೊಂಡು ಅದೇ ರೂಟಲ್ಲಿ ಹೋಗ್ತಿದ್ಲು ಅಂತ ಹೇಳ್ತಾನೆ. ಇದನ್ನ ಕೇಳಿ ಅರವಿಂದ್ ಆ ಹುಡುಗಿ ಹತ್ರ ಸ್ಕೂಟಿ ಇದ್ರೆ ಮತ್ತ್ಯಾಕೆ ಬಸ್ ಸ್ಟಾಪ್ ಅಲ್ಲಿ ಇದ್ಲು, ಒಂದು ವೇಳೆ ಸ್ಕೂಟಿ ಕೆಟ್ಟೋಗಿದ್ದರೆ ಆಕೆ ರಿಪೇರಿಗೆ ಅಲ್ಲೇ ಪಕ್ಕದ ಯಾವುದಾದರೂ ಗ್ಯಾರಾಜ್ಗೆ ಕೊಟ್ಟಿರಬಹುದು. ಅಂತ ಗ್ಯಾರಾಜ್ ಅಲ್ಲಿ ಯಾವುದಾದರೂ ಸ್ಕೂಟಿ ರಿಪೇರಿ ಕೊಟ್ಟು ವಾಪಸ್ ಕೇಳೋಕೆ ಬಂದಿಲ್ಲದ ಸ್ಕೂಟಿ ಇದನ್ನ ಅಂತ ಹುಡುಕ್ತಾನೆ. ಈಗ ಇವರಿಗೆ ಒಂದು ಗ್ಯಾರಾಜ್ ನಲ್ಲಿ ಒಂದು ಸ್ಕೂಟಿ ಸಿಗುತ್ತೆ. ಮೆಕ್ಯಾನಿಕ್ಗೆ ಅರವಿಂದ್ ಕೇಳಿದಾಗ ಆತ ಸ್ಕೂಟಿ ಕೊಟ್ಟ ಹುಡುಗಿ ನಾಳೆ ಬೆಳಗ್ಗೆ ಬಂದು ತಗೋತೀನಿ ಅಂತ ಹೇಳಿದ್ಲು, ಆದ್ರೆ ಇನ್ನೂ ಬಂದಿಲ್ಲ ಅಂತ ಹೇಳ್ತಾನೆ. ಆಗ ಅರವಿಂದ್ ಸ್ಕೂಟಿಯಲ್ಲಿ ಸಿಕ್ಕ ಡಾಕ್ಯುಮೆಂಟ್ಸ್ ತಗೊಂಡು ಸ್ಕೂಟಿ ಓನರ್ ಮನೆಗೆ ಹೋಗ್ತಾನೆ. ಈಕೆ ಹೆಸರು ಮೀರಾ ಆಗಿರುತ್ತೆ. ಆದ್ರೆ ಮೀರಾಗೆ ಏನೂ ಆಗಿರೋದಿಲ್ಲ, ಆಕೆ ಜೀವಂತವಾಗಿರ್ತಾಳೆ. ಆಗ ಮೀರಾನ ನೋಡಿದ ಕಾನ್ಸ್ಟೇಬಲ್ ನಿನ್ನೆ ಈಕೆ ತನ್ನ ನಾಯಿ ಕಳೆದು ಹೋಗಿದೆ ಅಂತ ಕಂಪ್ಲೇಂಟ್ ಕೊಡೋಕೆ ಸ್ಟೇಷನ್ಗೆ ಬಂದಿದ್ಲು ಅಂತ ಹೇಳ್ತಾನೆ. ಆಗ ಅರವಿಂದ್ ಆ ಮನೆಯಲ್ಲಿ ನಾಯಿಗೆ ಸಂಬಂಧಿಸಿದ ಸಾಮಾನು ಹುಡುಕ್ತಾನೆ. ಆದ್ರೆ ಈ ಮನೆಯಲ್ಲಿ ನಾಯಿ ಇದ್ದಿದ್ದಕ್ಕೆ ಯಾವ ಪ್ರೂವ್ ಇರಲ್ಲ. ಆಗ ಅರವಿಂದ್ ನಿಜ ಹೇಳು, ಇಲ್ಲಿ ನಾಯಿ ಇಲ್ಲದಿದ್ದರೂ ಸ್ಟೇಷನ್ಗೆ ಏನು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದೆ ಅಂತ ಕೇಳ್ತಾನೆ. ಆಗ ಮೀರಾ ಒಂದು ವಿಷಯ ಹೇಳ್ತಾಳೆ. ಆಕ್ಚುಲಿ ಈಕೆ ಮೀರಾ ಆಗಿರೋದಿಲ್ಲ, ಮೀರಾ ಮತ್ತು ಅವಳ ತಂಗಿ ಟ್ವಿನ್ಸ್ ಆಗಿರ್ತಾರೆ. ಅರವಿಂದ್ಗೆ ಈ ಮನೆಯಲ್ಲಿ ಮೀರಾ ಫೋಟೋ ಸಿಗುತ್ತೆ. ಇವರು ನೋಡೋಕೆ ಸೇಮ್ ಇರ್ತಾರೆ. ಇಲ್ಲಿ ಅರವಿಂದ್ಗೆ ಇವರು ಟ್ವಿನ್ ಅನ್ನೋ ಸ್ಕೂಲಲ್ಲಿ ಓದ್ತಿದ್ರು ಅಂತ ಗೊತ್ತಾಗುತ್ತೆ. ಈಗ ನೋಡ್ತಿದ್ರೆ ಈಕೆ ತಾನೇ ಮೀರಾ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಅರವಿಂದ್ ಮೀರಾ ತಂಗಿ ಮತ್ತು ಶುಭಾಂಕರ್ನ ಕರೆದು ಎನ್ಕ್ವೈರಿ ಮಾಡ್ತಾನೆ. ಏಕೆಂದ್ರೆ ಶುಭಾಂಕರ್ಗೂ ಸೇಮ್ ಟ್ವಿನ್ ಬ್ರದರ್ ಇರ್ತಾನೆ. ಅರವಿಂದ್ಗೆ ಶುಭಾಂಕರ್ ಮನೆಯಲ್ಲಿ ಕೂಡ ಅವನ ಬ್ರದರ್ ಫೋಟೋ ಸಿಕ್ಕಿರುತ್ತೆ. ಇಲ್ಲಿ ಅರವಿಂದ್ ಶುಭಾಂಕರ್ಗೆ ಎದುರಿಸಿ ಕೇಳಿದಾಗ ಆತ ಎಲ್ಲ ನಿಜ ಹೇಳ್ತಾನೆ. ಒಂದು ದಿನ ರಾತ್ರಿ ಕಿಡ್ನಾಪರ್ ನನಗೆ ಕಾಲ್ ಮಾಡಿ ನಿನ್ನ ಅಣ್ಣ ನನ್ನ ವಶದಲ್ಲಿದ್ದಾನೆ, ಅವನು ನಿನಗೆ ಬೇಕಿದ್ದರೆ ಒಂದು ಲೊಕೇಶನ್ಗೆ ಬಾ ಅಂತ ಹೇಳಿದ್ದ. ನಾನು ಅಲ್ಲಿ ಹೋದಾಗ ಒಂದು ಮೂಟೆಯಲ್ಲಿ ಒಬ್ಬ ವ್ಯಕ್ತಿಯನ್ನ ಕಟ್ಟಿ ಹಾಕಿದ್ರು. ಕಿಡ್ನಾಪರ್ ಮತ್ತೆ ಕಾಲ್ ಮಾಡಿ ನಿನ್ನ ಅಣ್ಣ ಬದುಕಬೇಕಿದ್ರೆ ಆ ಮೂಟೆಯಲ್ಲಿರೋ ವ್ಯಕ್ತಿಯನ್ನ ಶೂಟ್ ಮಾಡುವಂತ ಹೇಳಿದ್ದ. ಅಲ್ಲೇ ಇದ್ದ ಗನ್ ತಗೊಂಡು ನಾನು ಶೂಟ್ ಮಾಡಿದ್ದೆ, ಆ ವ್ಯಕ್ತಿ ಸತ್ತೋದ. ಆಮೇಲೆ ನಾನು ಮನೆಗೆ ಬಂದಾಗ ಆತ ಒಂದು ವಿಡಿಯೋ ಕಳಿಸಿದ. ಆ ವಿಡಿಯೋದಲ್ಲಿ ನಾನು ಶೂಟ್ ಮಾಡಿದ ವ್ಯಕ್ತಿ ನನ್ನ ಅಣ್ಣ ಆಗಿದ್ದ. ಕಿಡ್ನಾಪರ್ ಆ ವಿಡಿಯೋನ ನನಗೆ ಕಳುಹಿಸಿ ಈಗಿಂದ ನೀನು ಶುಭಾಂಕರ್ ಆಗಿ ಬದುಕಬೇಕು, ಪೊಲೀಸರ ಹತ್ರ ಹೋದ್ರೆ ಈ ವಿಡಿಯೋ ವೈರಲ್ ಮಾಡ್ತೀನಿ, ಆಗ ನೀನೇ ಕಿಲ್ಲರ್ ಅಂತ ನಿನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ದ. ಆಗಿಂದ ನಾನು ಶುಭಾಂಕರ್ ಆಗಿ ಚೇಂಜ್ ಆದೆ ಅಂತ ಹೇಳ್ತಾನೆ. ಸೊ ಸೇಮ್ ಸ್ಟೋರಿ ಮೀರಾ ತಂಗಿ ಜೊತೆ ಕೂಡ ಆಗಿರುತ್ತೆ. ಈಕೆ ಕೂಡ ಸೇಮ್ ಹೇಳ್ತಾಳೆ. ಇನ್ನು ಮೀರಾ ತಂಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಕಿಡ್ನಾಪರ್ ಈಕೆನ ಫಾಲೋ ಮಾಡಿ ನೀನು ಕಂಪ್ಲೇಂಟ್ ಕೊಟ್ರೆ ನಿನ್ನ ಕೊಂದ್ಬಿಡ್ತೀನಿ ಅಂತ ಎದುರಿಸಿರ್ತಾನೆ. ಅದಕ್ಕೆ ಮೀರಾ ತಂಗಿ ಭಯಪಟ್ಟು ನಾಯಿ ಕಳೆದೋಯ್ತು ಅಂತ ಕಂಪ್ಲೇಂಟ್ ಕೊಟ್ಟು ಬಂದಿರ್ತಾಳೆ. ಆಗ ಅರವಿಂದ್ ನಿಮ್ಮಿಬ್ಬರಿಗೆ ಮೊದಲೇ ಪರಿಚಯ ಇತ್ತ ಅಂತ ಕೇಳ್ತಾನೆ. ಏಕೆಂದರೆ ಕಿಲ್ಲರ್ ನಿಮ್ಮ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ನಿಮ್ಮ ಟ್ವಿನ್ ಬ್ರದರ್ಸ್ನ ಕೊಂದಿದ್ದಾನೆ ಅಂತ ಹೇಳ್ತಾನೆ. ಆಗ ಮೀರಾ ತಂಗಿ ನಾವೆಲ್ಲರೂ ಟ್ವಿನ್ ಅನ್ನೋ ಒಂದು ಸ್ಕೂಲಲ್ಲಿ ಒಟ್ಟಿಗೆ ಓದ್ತಿದ್ವಿ ಅಂತ ಹೇಳ್ತಾಳೆ. ಆಗ ಅರವಿಂದ್ ನಿಮ್ಮಿಬ್ಬರಿಗೆ ಕಾಮನ್ ಶತ್ರು ಅಂತ ಯಾರಾದ್ರೂ ಇದ್ರ, ನಿಮ್ಮ ಮೇಲೆ ಸೇಡು ತೀರಿಸೋಕೆ ಹೀಗೆ ಮಾಡಿರ್ಬೇಕು ಅಂತ ಹೇಳ್ತಾನೆ. ಆಗ ಅವರು ನಮ್ಮ ಸ್ಕೂಲಲ್ಲಿ ಬೆಂಜಮಿನ್ ಅನ್ನೋ ಹುಡುಗ ಇದ್ದ, ನಮಗೆ ಅವನ ಮೇಲೆ ಡೌಟ್ ಇದೆ ಅಂತ ಹೇಳ್ತಾರೆ. ಬೆಂಜಮಿನ್ ಕೂಡ ಅದೇ ಸ್ಕೂಲಲ್ಲಿ ಓದ್ತಿರ್ತಾನೆ. ಇಲ್ಲಿ ಮೀರಾ ಫೋನಿಂದ ಅರವಿಂದ್ ಟ್ವಿನ್ ಸ್ಕೂಲಲ್ಲಿ ಓದ್ತಿದ್ದ ಹುಡುಗರ ಫೋಟೋ ಸಿಗುತ್ತೆ. ಅದರಲ್ಲಿ ಅರವಿಂದ್ನ ಲವ್ ಮಾಡ್ತಿದ್ದ ಸಂಜನಾ ಕೂಡ ಇರ್ತಾಳೆ. ಅಂದ್ರೆ ಸಂಜನಾ ಕೂಡ ಅದೇ ಸ್ಕೂಲಲ್ಲಿ ಓದ್ತಿರ್ತಾಳೆ. ಸೊ ಇಲ್ಲಿ ಅರವಿಂದ್ಗೆ ಆ ಸ್ಕೂಲಲ್ಲಿ ಏನಾದ್ರೂ ಆಗಿರ್ಬೋದು ಅಂತ ಡೌಟ್ ಬರುತ್ತೆ. ಏಕೆಂದ್ರೆ ಕೊಲೆಯಾದ ಎಲ್ಲರೂ ಟ್ವಿನ್ಸ್ ಮತ್ತು ಎಲ್ಲರೂ ಒಂದೇ ಸ್ಕೂಲಲ್ಲಿ ಓದ್ತಿದ್ದರು ಅಂತ ಯೋಚನೆ ಮಾಡ್ತಾನೆ. ಈಗ ಅರವಿಂದ್ ಬೆಂಜಮಿನ್ ಬಗ್ಗೆ ತಿಳಿದುಕೊಳ್ಳೋಕೆ ಆ ಟ್ವಿನ್ ಸ್ಕೂಲ್ಗೆ ಹೋಗ್ತಾನೆ. ಇಲ್ಲಿ ಅರವಿಂದ್ ಟ್ವಿನ್ ಸ್ಕೂಲ್ ಪ್ರಿನ್ಸಿಪಾಲ್ ದೀಪಿಕಾನ ಭೇಟಿ ಆಗ್ತಾನೆ. ದೀಪಿಕಾ ಇಲ್ಲಿ ಎಲ್ಲಾ ಸ್ಟೋರಿ ಹೇಳ್ತಾಳೆ. ಆಕ್ಚುಲಿ ದೀಪಿಕಾ ಮತ್ತು ಆಕೆ ಹಸ್ಬೆಂಡ್ ಒಂದು ಟ್ವಿನ್ ಸ್ಕೂಲ್ನ ಓಪನ್ ಮಾಡ್ತಾರೆ. ಇಲ್ಲಿ ಸ್ಕೂಲಲ್ಲಿ ಕೇವಲ ಟ್ವಿನ್ ಮಕ್ಕಳು ಓದ್ತಿರ್ತಾರೆ. ಇವರು ಇಲ್ಲಿ ಒಂದು ಆಫರ್ ಕೂಡ ಇಟ್ಟಿರ್ತಾರೆ. ಮಕ್ಕಳು ಟ್ವಿನ್ ಇದ್ರೆ ಒಬ್ಬರ ಫೀಸಲ್ಲಿ ಇಬ್ಬರು ಮಕ್ಕಳಿಗೆ ಓದಿಸ್ತಿರ್ತಾರೆ. ಹೀಗಿದ್ದಾಗ ಒಂದು ದಿನ ಚೆನ್ನೈನಲ್ಲಿ ಒಂದು ಚೆಸ್ ಕಾಂಪಿಟೇಷನ್ ಇರುತ್ತೆ. ಇಲ್ಲಿ ದೀಪಿಕಾ ಮತ್ತು ಆಕೆ ಹಸ್ಬೆಂಡ್ ತಮ್ಮ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಹೋಗಿರ್ತಾರೆ. ಆದ್ರೆ ಕಾಂಪಿಟೇಷನ್ ಅಲ್ಲಿ ಬೆಂಜಮಿನ್ ಗೆಲ್ತಾನೆ.
ದೀಪಿಕಾ ಇವರನ್ನ ಮಾತಾಡಿಸಿದಾಗ ಬೆಂಜಮಿನ್ಗೆ ಫ್ರಾನ್ಸಿಸ್ ಅನ್ನೋ ತಮ್ಮ ಕೂಡ ಇರ್ತಾನೆ. ಇವರಿಬ್ಬರು ಟ್ವಿನ್ಸ್ ಆಗಿರ್ತಾರೆ. ಇವರ ತಂದೆ ತಾಯಿ ಇರಲ್ಲ, ಅದಕ್ಕೆ ಇವರು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿರ್ತಾರೆ. ಬೆಂಜಮಿನ್ ಕ್ಲಾಸಲ್ಲಿ ಹುಷಾರಿದ್ರೆ ಫ್ರಾನ್ಸಿಸ್ ಓದೋದ್ರಲ್ಲಿ ಚೆನ್ನಾಗಿರ್ತಾನೆ. ಸೊ ಇದನ್ನ ನೋಡಿ ದೀಪಿಕಾ ಹಸ್ಬೆಂಡ್ ಇವರನ್ನ ತಮ್ಮ ಸ್ಕೂಲಲ್ಲಿ ಜಾಯಿನ್ ಮಾಡ್ಕೊಂಡ್ರೆ ಇವರಿಗೆ ಒಳ್ಳೆ ಭವಿಷ್ಯ ಸಿಗುತ್ತೆ, ಇನ್ನು ಸ್ಕೂಲ್ ಹೆಸರು ಮೇಲೆ ಬರುತ್ತೆ ಅನ್ಕೋತಾನೆ. ಅದಕ್ಕೆ ದೀಪಿಕಾ ಹಸ್ಬೆಂಡ್ ಇವರನ್ನ ತಮ್ಮ ಸ್ಕೂಲಲ್ಲಿ ಜಾಯಿನ್ ಮಾಡ್ಕೋತಾನೆ. ಇನ್ನು ಇವರಿಗೆ ಇರೋಕ್ಕೆ ಹಾಸ್ಟೆಲ್ ಕೂಡ ಕೊಡ್ತಾನೆ, ಏಕೆಂದ್ರೆ ಇವರು ಅನಾಥರಾಗಿರ್ತಾರೆ. ಇನ್ನು ಬೆಂಜಮಿನ್ ಮತ್ತು ಫ್ರಾನ್ಸಿಸ್ ಕೂಡ ಹೊಸ ಸ್ಕೂಲ್ಗೆ ಬಂದು ತುಂಬಾ ಖುಷಿ ಆಗ್ತಾರೆ. ಇವರು ಇಲ್ಲಿ ತಮ್ಮ ಹಾರ್ಡ್ ವರ್ಕ್ ನಿಂದ ಎಲ್ಲಾ ಟೀಚರ್ಸ್ ಫೇವರೇಟ್ ಆಗ್ತಾರೆ ಮತ್ತು ಸ್ಕೂಲ್ ಮಕ್ಕಳ ಪೇರೆಂಟ್ಸ್ ಕೂಡ ಅವರ ಮಕ್ಕಳಿಗೆ ನೀವು ಇವರಂತೆ ಆಗ್ಬೇಕು ಅಂತ ಹೇಳ್ತಿರ್ತಾರೆ. ಇದರಿಂದ ಆ ಮಕ್ಕಳಲ್ಲಿ ದ್ವೇಷದ ಮನೋಭಾವ ಮೂಡುತ್ತೆ. ಅವರು ಬೆಂಜಮಿನ್ ಮತ್ತು ಫ್ರಾನ್ಸಿಸ್ ನ ದ್ವೇಷ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಫ್ರಾನ್ಸಿಸ್ಗೆ ಒಂದು ರೇರ್ ಡಿಸೀಸ್ ಇರುತ್ತೆ. ಈತನಿಗೆ ಕತ್ತಲೆ ಅಂದ್ರೆ ಭಯ ಆಗ್ತಿರುತ್ತೆ. ಇದರಿಂದ ಬೆಂಜಮಿನ್ ಅವನನ್ನ ಯಾವತ್ತೂ ಕತ್ತಲೆಯಲ್ಲಿ ಬಿಟ್ಟು ಹೋಗೋದಿಲ್ಲ. ಹೀಗೆ ಒಂದು ದಿನ ಲ್ಯಾಬ್ ಕ್ಲಾಸ್ ಇರುತ್ತೆ. ಅದಕ್ಕೆ ಟ್ವಿನ್ಸ್ ಮಕ್ಕಳಲ್ಲಿ ಅವರನ್ನ ಬೇರೆ ಬೇರೆ ಮಾಡಿ ಅರ್ಧ ಮಕ್ಕಳನ್ನ ಒಂದು ಲ್ಯಾಬ್ಗೆ, ಇನ್ನು ಅವರ ಟ್ವಿನ್ ಬ್ರದರ್ಸ್ ನ ಬೇರೆ ಲ್ಯಾಬ್ಗೆ ಪ್ರಾಕ್ಟಿಕಲ್ಗೆ ಕರ್ಕೊಂಡು ಹೋಗ್ತಿರ್ತಾರೆ. ಸೊ ಇದೇ ಪ್ರೊಸೆಸ್ ನಲ್ಲಿ ಫ್ರಾನ್ಸಿಸ್ ಒಂದು ಲ್ಯಾಬ್ಗೆ ಹೋದ್ರೆ ಬೆಂಜಮಿನ್ ಇನ್ನೊಂದು ಲ್ಯಾಬ್ಗೆ ಹೋಗ್ತಾನೆ. ಇವರು ಲ್ಯಾಬ್ ಒಳಗೆ ಬಂದಾಗ ಫ್ರಾನ್ಸಿಸ್ ಜೊತೆ ಬಂದ ಮಕ್ಕಳು ಲ್ಯಾಬ್ ನಲ್ಲಿದ್ದ ಎಲ್ಲಾ ಡೋರ್ಸ್ ಮತ್ತು ಕಿಟಕಿ ಲಾಕ್ ಮಾಡ್ತಾರೆ ಮತ್ತು ಲೈಟ್ಸ್ ಕೂಡ ಆಫ್ ಮಾಡ್ತಾರೆ. ಎಲ್ಲರಿಗೆ ಫ್ರಾನ್ಸಿಸ್ಗೆ ಕತ್ತಲೆ ಅಂದ್ರೆ ಆಗಲ್ಲ ಅಂತ ಗೊತ್ತಿರುತ್ತೆ. ಅದಕ್ಕೆ ಅವರು ಸೇಡು ತೀರಿಸಿಕೊಳ್ಳಕ್ಕೆ ಬೇಕಂತ ಹೀಗೆ ಮಾಡಿರ್ತಾರೆ. ಇದು ಬೆಂಜಮಿನ್ಗೆ ಗೊತ್ತಾದಾಗ ಅವನು ಡೋರ್ ಓಪನ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ಮಕ್ಕಳು ಒಳಗೆ ಫ್ರಾನ್ಸಿಸ್ ಭಯಪಡ್ತಿದ್ದನ್ನ ನೋಡಿ ಖುಷಿ ಆಗ್ತಿರ್ತಾರೆ. ಫ್ರಾನ್ಸಿಸ್ ಒಳಗೆ ಕೂಗಿ ಕೂಗಿ ಕೊನೆಗೆ ಸತ್ತೋಗ್ತಾನೆ. ಇದನ್ನ ನೋಡಿ ಬೆಂಜಮಿನ್ ತುಂಬಾ ಅಳ್ತಾನೆ. ಇದು ದೀಪಿಕಾಗೆ ಗೊತ್ತಾದಾಗ ಆಕೆ ಕೂಡ ತುಂಬಾ ಬೇಜಾರಾಗ್ತಾಳೆ, ಏಕೆಂದ್ರೆ ಆಕೆ ಇವರನ್ನ ತನ್ನ ಮಕ್ಕಳಂತೆ ನೋಡ್ತಿರ್ತಾಳೆ. ಇವರು ಕೂಡ ದೀಪಿಕಾಗೆ ಅಮ್ಮ ಅಂತ ಕರೀತಿರ್ತಾರೆ. ಈಗ ದೀಪಿಕಾ ತನ್ನ ಹಸ್ಬೆಂಡ್ಗೆ ನಾವು ಪೊಲೀಸರಿಗೆ ಇನ್ಫಾರ್ಮ್ ಮಾಡೋಣ ಅಂತ ಹೇಳ್ತಾಳೆ. ಆದ್ರೆ ಆತ ನೋಡು, ನಾವು ಅವರಿಗೆ ಓದಿಸ್ತಿದ್ವಿ ಮತ್ತು ಇರೋಕೆ ಜಾಗ ಕೂಡ ಕೊಟ್ವಿ, ಇದಕ್ಕಿಂತ ಜಾಸ್ತಿ ನಾವು ಏನು ಮಾಡೋಕ್ಕಾಗಲ್ಲ. ಇದು ಪೊಲೀಸರಿಗೆ ಗೊತ್ತಾದ್ರೆ ನಮ್ಮ ಸ್ಕೂಲ್ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಾನೆ. ಇದನ್ನೆಲ್ಲ ದೂರದಿಂದ ಬೆಂಜಮಿನ್ ಕೇಳ್ತಿರ್ತಾನೆ. ಅವನು ಫ್ರಾನ್ಸಿಸ್ ನ ಕಳ್ಕೊಂಡು ದುಃಖದಲ್ಲಿರ್ತಾನೆ. ಅದಕ್ಕೆ ಅವನು ಸ್ಕೂಲ್ ಬಿಟ್ಟು ಹೋಗ್ಬಿಡ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ದೀಪಿಕಾ ಅವತ್ತೇ ಲಾಸ್ಟ್ ನಾನು ಅವನನ್ನ ನೋಡಿದ್ದು, ಈಗ ಅವನು ಎಲ್ಲಿದ್ದಾನೆ ಏನಾದ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಇಲ್ಲಿ ದೀಪಿಕಾ, ಶುಭಾಂಕರ್ ಮತ್ತು ಮೀರಾ ಕೂಡ ಬೆಂಜಮಿನ್ ಜೊತೆ ಓದ್ತಿದ್ರು. ಅವರು ಫ್ರಾನ್ಸಿಸ್ ಲ್ಯಾಬ್ ಅಲ್ಲಿ ಸತ್ತಾಗ ಅಲ್ಲೇ ಇದ್ರು ಅಂತ ಹೇಳ್ತಾಳೆ. ಆಗ ಅರವಿಂದ್ ಬೆಂಜಮಿನ್ ಜೊತೆ ಓದ್ತಿದ್ದ ಎಲ್ಲಾ ಮಕ್ಕಳ ಲಿಸ್ಟ್ ತಗೋತಾನೆ. ಇಲ್ಲಿ ಅರವಿಂದ್ ಒಂದು ಪ್ಯಾಟರ್ನ್ ನೋಡ್ತಾನೆ. ಕೊಲೆಯಾದ ಎಲ್ಲರೂ ತಮ್ಮ ಬರ್ತ್ಡೇ ದಿನ ಕೊಲೆಯಾಗಿರ್ತಾರೆ, ಏಕೆಂದ್ರೆ ಫ್ರಾನ್ಸಿಸ್ ಸತ್ತ ದಿನ ಅವನ ಬರ್ತ್ಡೇ ಇರುತ್ತೆ. ಅದಕ್ಕೆ ಬೆಂಜಮಿನ್ ಎಲ್ಲರನ್ನ ಅವರ ಬರ್ತ್ಡೇ ದಿನ ಕೊಲ್ತಿರ್ತಾನೆ. ಇಲ್ಲಿ ಅರವಿಂದ್ಗೆ ಇದೆಲ್ಲ ನೋಡ್ತಿದ್ರೆ ಈ ಎಲ್ಲಾ ಕೊಲೆಗಳ ಹಿಂದೆ ಬೆಂಜಮಿನ್ ಇದ್ದಾನೆ ಅಂತ ಕನ್ಫರ್ಮ್ ಆಗುತ್ತೆ. ಈಗ ಎಲ್ಲರೂ ಸತ್ತೋಗಿರ್ತಾರೆ, ಕೇವಲ ಇಬ್ಬರು ಮಾತ್ರ ಉಳಿದಿರ್ತಾರೆ. ಅದು ಸಂಜನಾ ಮತ್ತು ಆಕೆಯ ಅಕ್ಕ ಅಂಜನಾ. ಈಗ ಕಿಲ್ಲರ್ ಅಂಜನಾನ ಕೊಲ್ಬಹುದು ಅಂತ ಅರವಿಂದ್ ಗೆಸ್ ಮಾಡ್ತಾನೆ, ಏಕೆಂದ್ರೆ ಫ್ರಾನ್ಸಿಸ್ ಜೊತೆ ಅಂಜನಾ ಲ್ಯಾಬ್ ಅಲ್ಲಿ ಇರ್ತಾಳೆ. ಇನ್ನು ಇವರಾದ ಮೇಲೆ ಧೀರಜ್ ಮತ್ತು ಧೀರನ್ ಎಂಬ ಇಬ್ಬರು ಅಣ್ಣ ತಮ್ಮಂದಿರು ಇರ್ತಾರೆ. ಇವರಲ್ಲಿ ಧೀರನ್ ಫ್ರಾನ್ಸಿಸ್ ಜೊತೆ ಲ್ಯಾಬ್ ಅಲ್ಲಿ ಇರ್ತಾನೆ. ಅಂದರೆ ಕಿಲ್ಲರ್ ಈಗ ಧೀರನ್ನ ಕೊಲ್ಬೋದಾಗಿರುತ್ತೆ. ಸೊ ಈಗ ಸದ್ಯ ಅರವಿಂದ್ ಅಂಜನಾ ಮತ್ತು ಸಂಜನಾ ಹತ್ರ ಹೋಗಿ ಎಲ್ಲಾ ವಿಷಯ ಹೇಳ್ತಾನೆ ಮತ್ತು ಅವರಿಗೆ ಮನೋಹರ್ ಮನೆಯಲ್ಲಿ ಇಡ್ತಾನೆ ಮತ್ತು ತಾನು ಧೀರಜ್ ಮತ್ತು ಧೀರನ್ನ ಹುಡುಕೋಕೆ ಹೋಗ್ತಾನೆ. ಆದ್ರೆ ಎಷ್ಟೇ ಹುಡುಕಿದರೂ ಇವರಿಗೆ ಧೀರನ್ ಮತ್ತು ಧೀರಜ್ ಸಿಗಲ್ಲ. ಆದ್ರೆ ಮಾರನೇ ದಿನ ಇವರಿಗೆ ಧೀರನ್ ಬಾಡಿ ಸಿಗುತ್ತೆ. ಕಿಲ್ಲರ್ ಧೀರನ್ನ ಕೊಂದಿರ್ತಾನೆ. ಇದು ಗೊತ್ತಾಗಿ ಅರವಿಂದ್ ತುಂಬಾ ಬೇಜಾರಾಗ್ತಾನೆ. ಈತ ನಾನು ಧೀರನ್ನ ಕಾಪಾಡೋಕೆ ಆಗ್ಲಿಲ್ಲ, ಆದ್ರೆ ಸಂಜನನ್ನ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಕುಮಾರ್ಗೆ ಎಚ್ಚರಿಕೆ ಆಗುತ್ತೆ. ಈತ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗಿರ್ತಾನೆ. ಈತ ಅರವಿಂದ್ ನ ತನ್ನ ಹತ್ರ ಕರೀತಾನೆ. ಇಲ್ಲಿ ಅರವಿಂದ್ಗೆ ನೀನು ಜಾಗೃತಿಯಾಗಿರು, ಏಕೆಂದ್ರೆ ನಾನು ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಗ ಕಿಲ್ಲರ್ ನನ್ನ ಕೊಲ್ಲೋಕೆ ಬಂದಿದ್ದ, ಈಗ ನಿನ್ನ ಕೂಡ ಕೊಲ್ಲೋಕೆ ಟ್ರೈ ಮಾಡಬಹುದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಅರವಿಂದ್ ಹಾಗಾದ್ರೆ ಒಳ್ಳೇದಾಯ್ತು, ಅವನು ನನ್ನ ಕೊಲ್ಲೋಕೆ ಬಂದ್ರೆ ಅವನನ್ನ ಹಿಡ್ಕೋತೀನಿ ಅಂತ ಹೇಳ್ತಾನೆ. ಆಗ ದೀಪಿಕಾ ಅರವಿಂದ್ಗೆ ಕಾಲ್ ಮಾಡಿ, ನಾನು ನಿನಗೆ ಒಂದು ಕ್ಲೂ ಕೊಡ್ತೀನಿ, ಆದ್ರೆ ಬೆಂಜಮಿನ್ ಸಿಕ್ಕರೆ ನೀನು ಅವನನ್ನ ಹೊಡಿಬಾರ್ದು, ಕಾನೂನಿನಲ್ಲಿ ಅವನ ತಪ್ಪಿಗೆ ಏನು ಶಿಕ್ಷೆ ಇದೆನೋ ಅದೇ ಕೊಡಿಸ್ಬೇಕು ಅಂತ ಹೇಳ್ತಾಳೆ. ಆಮೇಲೆ ಅರವಿಂದ್ಗೆ ಪ್ರತಿ ವರ್ಷ ಫ್ರಾನ್ಸಿಸ್ ಬರ್ತ್ಡೇ ದಿನ ನಾನು ಅವನ ಸಮಾಧಿ ಮೇಲೆ ಹೂ ಇಟ್ಟು ಬರ್ತೀನಿ, ಆದ್ರೆ ನಾನು ಹೋಗೋ ಮುಂಚೆ ಅಲ್ಲಿ ಬೆಂಜಮಿನ್ ಬಂದು ಹೂ ಇಟ್ಟು ಹೋಗಿರ್ತಾನೆ. ನಾಳೆ ಫ್ರಾನ್ಸಿಸ್ ಬರ್ತ್ಡೇ ಇದೆ, ನಾಳೆ ಬೆಂಜಮಿನ್ ಅಲ್ಲೇ ಬರಬಹುದು ಅಂತ ಹೇಳ್ತಾಳೆ. ಈಗ ದೀಪಿಕಾ ಮಾತಿನ ಮೇಲೆ ಅರವಿಂದ್ ರಾತ್ರಿ ಹೋಗಿ ಸಮಾಧಿ ಹತ್ರ ಬೆಂಜಮಿನ್ಗಾಗಿ ವೇಟ್ ಮಾಡ್ತಿರ್ತಾನೆ. ಅಲ್ಲಿ ಸ್ವಲ್ಪ ಹೊತ್ತಾದ ಮೇಲೆ ಬೆಂಜಮಿನ್ ಬರ್ತಾನೆ. ಬೆಂಜಮಿನ್ ನೋಡಿ ಅರವಿಂದ್ ಶಾಕ್ ಆಗ್ತಾನೆ, ಏಕೆಂದ್ರೆ ಇದು ಬೇರೆ ಯಾರು ಅಲ್ಲ, ಮನೋಹರ್ ಆಗಿರ್ತಾನೆ. ಅರವಿಂದ್ ಅವನನ್ನ ಹಿಡಿಯುವಷ್ಟರಲ್ಲಿ ಬೆಂಜಮಿನ್ ಅಲ್ಲಿಂದ ಓಡೋಗ್ತಾನೆ. ಆಗ ಅರವಿಂದ್ಗೆ ಮನೋಹರ್ ಮನೆಯಲ್ಲಿ ಸಂಜನಾ ಮತ್ತು ಅಂಜನಾ ಇರೋದು ನೆನಪಾಗುತ್ತೆ. ಅವನು ತಕ್ಷಣ ಮನೋಹರ್ ಮನೆಗೆ ಬರ್ತಾನೆ. ಇಲ್ಲಿ ಮನೋಹರ್ ಇವರನ್ನ ಕಟ್ಟಿ ಹಾಕಿರ್ತಾನೆ. ಇವರನ್ನ ಅವನು ಬಿಡಿಸುವಷ್ಟರಲ್ಲಿ ಹಿಂದೆಯಿಂದ ಮನೋಹರ್ ಬಂದು ಅರವಿಂದ್ ತಲೆಗೆ ಹೊಡಿತಾನೆ. ಅರವಿಂದ್ ಮೂರ್ಛೆ ಹೋಗ್ತಾನೆ. ಮನೋಹರ್ ಇಲ್ಲಿ ಅಂಜನಾನ ಅಲ್ಲಿಂದ ತಗೊಂಡು ಹೋಗ್ಬಿಡ್ತಾನೆ. ಈ ಕಡೆ ಅರವಿಂದ್ಗೆ ಎಚ್ಚರಿಕೆ ಆದಾಗ ಅವನು ಸಂಜನಾನ ಕರ್ಕೊಂಡು ಅಂಜನಾನ ಹುಡುಕೋಕೆ ಹೋಗ್ತಾನೆ.
ಈತನಿಗೆ ಒಂದು ಕ್ಲೋಸ್ ಆಗಿರೋ ಮಾಲ್ ಹತ್ರ ಮನೋಹರ್ ಕಾರ್ ಕಾಣುತ್ತೆ. ಅರವಿಂದ್ ಅಂಜನಾನ ಹುಡುಕೋಕೆ ಒಳಗೆ ಹೋಗ್ತಾನೆ. ಇಲ್ಲಿ ಅರವಿಂದ್ ಮೇಲೆ ಮನೋಹರ್ ಅಟ್ಯಾಕ್ ಮಾಡ್ತಾನೆ. ಇವರು ಇಲ್ಲಿ ಫೈಟ್ ಮಾಡ್ತಾರೆ. ಇನ್ನೊಂದು ಕಡೆ ಸಂಜನಾ ಅಂಜನಾನ ಹುಡುಕ್ತಿರ್ತಾಳೆ. ಸಂಜನಾ ಕೆಳಗಿರ್ತಾಳೆ. ಆಗ ಮನೋಹರ್ ಅಂಜನಾನ ಕೊಲ್ಲಕ್ಕೆ ಲಿಫ್ಟ್ ಇಂದ ಕೆಳಗೆ ಬರ್ತಾನೆ. ಆಗ ಅರವಿಂದ್ ಸಂಜನಾಗೆ ಗನ್ ಕೊಟ್ಟು ಮನೋಹರ್ ಲಿಫ್ಟ್ ನಿಂದ ಬರ್ತಿದ್ದಾನೆ, ಅವನನ್ನ ಶೂಟ್ ಮಾಡ್ಬಿಡು ಅಂತ ಹೇಳ್ತಾನೆ. ಸಂಜನಾ ಮೊದಲೇ ಭಯಪಟ್ಟಿರ್ತಾಳೆ. ಈಕೆ ಲಿಫ್ಟ್ ಓಪನ್ ಆದ ತಕ್ಷಣ ಶೂಟ್ ಮಾಡ್ತಾಳೆ. ಆದ್ರೆ ಇಲ್ಲಿ ಶಾಕಿಂಗ್ಲಿ ಅಂಜನಾ ಇರ್ತಾಳೆ. ಅಂದರೆ ಸಂಜನಾ ತನ್ನ ಸ್ವಂತ ಅಕ್ಕನನ್ನ ಕೊಂದಿರ್ತಾಳೆ. ಆಗ ಇಲ್ಲಿ ಕುಮಾರ್ ಬರ್ತಾನೆ. ಈತ ಅರವಿಂದ್ ನ ಗನ್ ಪಾಯಿಂಟ್ ನಲ್ಲಿ ತಗೊಂಡು ನಿನ್ನ ನಾಟಕ ನಿಲ್ಲಿಸು, ಬೆಂಜಮಿನ್ ಮನೋಹರ್ ಅಲ್ಲ ನೀನು ಅಂತ ಹೇಳ್ತಾನೆ. ಇದನ್ನ ಕೇಳಿ ಸಂಜನಾ ಶಾಕ್ ಆಗ್ತಾಳೆ. ಕುಮಾರ್ ಅರವಿಂದ್ಗೆ ಅವತ್ತು ನನ್ನ ಆಕ್ಸಿಡೆಂಟ್ ಆದ ದಿನ ನಾನು ಸಾಯೋದ್ರಲ್ಲಿದ್ದೆ, ಆದ್ರೆ ಕಿಲ್ಲರ್ ನನ್ನ ಕಾಪಾಡಿ ಹಾಸ್ಪಿಟಲ್ಗೆ ಜಾಯಿನ್ ಮಾಡಿದ್ದ. ಆಗ ನಾನು ಅವನ ಕಾರಲ್ಲಿ ಒಂದು ಲೈಟರ್ ನೋಡಿದ್ದೆ. ಇದೊಂದು ವಿಶೇಷ ರೀತಿಯ ಲೈಟರ್. ಅದೇ ಸೇಮ್ ಲೈಟರ್ನ ನಾನು ಸ್ವಲ್ಪ ಹೊತ್ತಿನ ಮುಂಚೆ ನೀನು ಮನೆಗೆ ಬಂದಾಗ ನಿನ್ನ ಹತ್ರ ನೋಡಿದೆ. ಆಗ ನನಗೆ ನಿನ್ನ ಮೇಲೆ ಡೌಟ್ ಬಂತು. ಅದಕ್ಕೆ ನಾನು ನಿನ್ನ ಬಗ್ಗೆ ಎನ್ಕ್ವೈರಿ ಮಾಡಿದೆ. ಆಗ ನೀನು ಒಬ್ಬ ಅನಾಥ ಮತ್ತು ನೀನು ಮೊದಲು ಕ್ರಿಶ್ಚಿಯನ್ ಆಗಿದ್ದೆ. ಆದ್ರೆ ಒಂದು ಹಿಂದೂ ಫ್ಯಾಮಿಲಿ ನಿನ್ನ ಅಡಾಪ್ಟ್ ಮಾಡ್ಕೊಂಡಾಗ ನಿನ್ನ ಹೆಸರು ಅರವಿಂದ್ ಆಗಿ ಚೇಂಜ್ ಆಯ್ತು. ಇದೇ ಕನ್ಫರ್ಮ್ ಮಾಡೋಕೆ ನಿನ್ನ ಮನೆಗೆ ಹೋದಾಗ ಅಲ್ಲಿ ನನಗೆ ನಿನ್ನ ಮತ್ತು ಫ್ರಾನ್ಸಿಸ್ ಫೋಟೋ ಸಿಕ್ತು ಅಂತ ಹೇಳ್ತಾನೆ. ಈಗ ಇಲ್ಲಿ ಅರವಿಂದ್ ಅಂದ್ರೆ ಬೆಂಜಮಿನ್ ತನ್ನ ತಪ್ಪನ್ನ ಒಪ್ಕೋತಾನೆ. ಈತ ಕನ್ಫೆಸ್ ಮಾಡ್ತಾನೆ. ಬೆಂಜಮಿನ್ ಕುಮಾರ್ಗೆ ಇದರಲ್ಲಿ ಮನೋಹರ್ ತಪ್ಪು ಏನಿಲ್ಲ, ನಾನೇ ಅವನನ್ನ ಎದುರಿಸಿ ನನ್ನ ಕೆಲಸ ಮಾಡಿಲ್ಲ ಅಂದ್ರೆ ನಿನ್ನ ಮಗನನ್ನ ಕೊಲ್ತೀನಿ ಅಂತ ಹೇಳಿದ್ದೆ. ಆತ ತನ್ನ ಎಲ್ಲಾ ತಪ್ಪನ್ನ ಒಪ್ಕೊಂಡು ಸರೆಂಡರ್ ಆಗ್ತಾನೆ. ಸೊ ಈಗ ಕೇಸ್ ಕ್ಲೋಸ್ ಆಗುತ್ತೆ. ಕೇಸ್ ಕೋರ್ಟ್ ಅಲ್ಲಿ ಬಂದಾಗ ಜಡ್ಜ್ ಬೆಂಜಮಿನ್ಗೆ ಮರಣದಂಡನೆ ವಿಧಿಸ್ತಾನೆ. ಈಗ ಬೆಂಜಮಿನ್ ನ ಜೈಲ್ಗೆ ಹಾಕ್ತಾರೆ. ಈಗ ಒಂದು ದಿನ ಕುಮಾರ್ ಹಾಸ್ಪಿಟಲ್ ನಲ್ಲಿದ್ದಾಗ ಒಬ್ಬ ವ್ಯಕ್ತಿ ಕುಮಾರ್ಗೆ ಡಿಕ್ಕಿ ಹೊಡಿತಾನೆ. ಈತನನ್ನ ನೋಡಿ ಕುಮಾರ್, ನೀನು ಬ್ಯಾಂಕ್ ರಾಬರಿ ಮಾಡಿ ಜೈಲಲ್ಲಿ ಇದ್ದೀಯಲ್ಲ, ಹೊರಗೆ ಹೇಗೆ ಬಂದೆ ಅಂತ ಕೇಳ್ತಾನೆ. ಆಗ ಆತ, ಸರ್ ನಾನು ಧೀರಜ್, ರಾಬರಿ ಮಾಡಿದ್ದು ನನ್ನ ಅಣ್ಣ ಧೀರನ್, ಅವನು ಇನ್ನು ಜೈಲಲ್ಲಿದ್ದಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಕುಮಾರ್, ಹಾಗಾದ್ರೆ ಅರವಿಂದ್ ಧೀರನ್ ಅಂತ ಒಂದು ಬಾಡಿ ತೋರಿಸಿದ್ನಲ್ಲ, ಅದು ಯಾರ್ದು ಅಂತ ಯೋಚನೆ ಮಾಡ್ತಾನೆ. ಈಗ ಕುಮಾರ್ ತಡ ಮಾಡದೆ ಜೈಲಿಗೆ ಬರ್ತಾನೆ. ಇಲ್ಲಿ ನೋಡಿದ್ರೆ ಅರವಿಂದ್ ಧೀರನ್ನ ಕೊಂದಿರ್ತಾನೆ. ಇಲ್ಲಿ ಅರವಿಂದ್ ಕುಮಾರ್ಗೆ ತನ್ನ ಅಸಲಿ ಪ್ಲಾನ್ ಹೇಳ್ತಾನೆ. ಈತ ಕುಮಾರ್ಗೆ, ನೀನು ನೋಡಿದ್ದ ಲೈಟರ್ನ ನಾನೇ ಬೇಕಂತ ನಿನಗೆ ತೋರಿಸಿದ್ದೆ. ಏಕೆಂದ್ರೆ ನೀನು ನಾನೇ ಬೆಂಜಮಿನ್ ಅಂತ ಕಂಡುಹಿಡಿದು ಜೈಲಿಗೆ ಹಾಕಿದ್ರೆ ಇಲ್ಲಿ ಬಂದು ನಾನು ಧೀರನ್ನ ಕೊಲ್ಲಬೇಕಾಗಿತ್ತು. ಏಕೆಂದ್ರೆ ಎಲ್ಲಾ ಸ್ಟೂಡೆಂಟ್ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿದ್ದಿಲ್ಲ. ದೀಪಿಕಾ ನನಗೆ ಸ್ಟೂಡೆಂಟ್ ಲಿಸ್ಟ್ ಕೊಟ್ಟಾಗ ನಾನು ಬ್ಯಾಂಕ್ ರಾಬರಿ ಕೇಸಲ್ಲಿ ಜೈಲಿಗೆ ಕಳಿಸಿದ ಧೀರನೇ ನಾನು ಕೊಲೆ ಮಾಡಬೇಕಾಗಿದ್ದ ಧೀರನ್ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಪೊಲೀಸರಿಗೆ ಫೂಲ್ ಮಾಡಲು ಒಂದು ಅನಾಥ ಹೆಣನ ಸುಟ್ಟು ಅದೇ ಧೀರನ್ ಬಾಡಿ ಅಂತ ಹೇಳಿದ್ದೆ. ಫ್ರಾನ್ಸಿಸ್ ಸತ್ತ ದಿನಾನೇ ನಾನು ಎಲ್ಲರನ್ನ ಕೊಲ್ಲಬೇಕು ಅಂತ ಪ್ಲಾನ್ ಮಾಡಿದ್ದೆ. ಅದಕ್ಕೆ ನಾನು ಪೊಲೀಸ್ ಆದೆ, ಏಕೆಂದರೆ ಅವರನ್ನೆಲ್ಲ ಹುಡುಕಿ ಕೊಲ್ಲಬೇಕಾಗಿತ್ತು. ಈಗ ನನ್ನ ಕೆಲಸ ಮುಗಿತು ಅಂತ ಹೇಳ್ತಾನೆ. ಇಷ್ಟು ಹೇಳಿದ ಮೇಲೆ ಅರವಿಂದ್ ಟ್ಯಾಬ್ಲೆಟ್ ತಗೊಂಡು ಸತ್ತೋಗ್ತಾನೆ ಮತ್ತು ತಾನು ಸಾಯೋ ಮುಂಚೆ ಡಾಕ್ಟರ್ಗೆ ತನ್ನ ಹಾರ್ಟ್ನ ಮನೋಹರ್ಗೆ ಕೊಡುವಂತೆ ಹೇಳಿರ್ತಾನೆ. ಈಗ ಮನೋಹರ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ. ಮನೋಹರ್ ಚೆನ್ನಾಗಾಗ್ತಾನೆ. ಈಗ ಮನೋಹರ್ ತನ್ನ ಮಗನ ಜೊತೆ ಬೆಂಜಮಿನ್ ಮತ್ತು ಫ್ರಾನ್ಸಿಸ್ ಸಮಾಧಿ ಮೇಲೆ ಹೂ ಇಡೋಕೆ ಬರ್ತಾನೆ. ಇವರ ಸಮಾಧಿ ಪಕ್ಕಪಕ್ಕದಲ್ಲಿ ಮಾಡಿರ್ತಾರೆ. ಇನ್ನೊಂದು ಕಡೆ ದೀಪಿಕನ ತೋರಿಸ್ತಾರೆ. ಬೆಂಜಮಿನ್ ಆಕೆಗೆ ಒಂದು ಲೆಟರ್ ಕಳಿಸಿರ್ತಾನೆ. ಅದರ ಮೇಲೆ ಅಮ್ಮ ಅಂತ ಬರೆದಿರುತ್ತೆ. ಇದನ್ನ ನೋಡಿ ದೀಪಿಕಾ ತುಂಬಾ ಅಳ್ತಾಳೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.